ಕಂಗ್ರ್ಯಾಚುಲೇಷನ್ ಫಸ್ಟ್ಗೆ ಅಭಿ ಸರ್ ಕಂಗ್ರ್ಯಾಚುಲೇಷನ್ಸ್. ಎಷ್ಟು ಖುಷಿ ಇದೆ ಇಬ್ಬರು ಒಟ್ಟಾಗಿರೋದಕ್ಕೆ ಇವತ್ತು ರಿಸೆಪ್ಷನ್? ತುಂಬ 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 ಖುಷಿ ಇದೆ. ಸೊ ಇವತ್ತು ನಮ್ಮ ಸರಿಗಮಪ ಸಿಂಗರ್ಸ್ ಆಗಿರಲಿ, ಜೂರೀಸ್ ಆಗಿರಲಿ, ಆ್ಯಂಡ್ ಮೇಯ್ನಾಗಿ ವಿಜಯ್ ಪ್ರಕಾಶ್ ಸರು, ಅನುಶ್ರೀ ಅಕ್ಕ ಆ್ಯಂಡ್ ರಾಜು ಸರ್ ರಾಜು ಸರ್ ಎಜ್ ಸರ್ ಬರಬೇಕಿತ್ತು, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಏನೋ ಎಮರ್ಜೆನ್ಸಿ ಇತ್ತು ಅಂತ ಇದಾಯಿತು. ಆ್ಯಂಡ್ ನಮ್ಮ ಮ್ಯೂಸಿಷಿಯನ್ಸು ಆ್ಯಂಡ್ ಇಡೀ ಸಿ ಟೆಕ್ನಿಷಿಯನ್ಸು, ಕಲರ್ಸ್ ಅವರು, ಸುವರ್ಣ ಅವರು ಎಲ್ಲ ಕಡೆ ವರ್ಕ್ ಮಾಡಿರೋದ್ರಿಂದ ಎಲ್ಲ HODsಗಳು ಪ್ರಕಾಶ್ ಇರ್ಬೋದು, ಬಿಗ್ ಗುಣಸು ಈಸ್ ಫಸ್ಟು ನನಗೆ ಅವರು ಚಾನಲ್ ತೊಗೊಂಡಿದ್ದು ಝೀಲಿ. ಸೊ ಅವರೆಲ್ಲ ಬಂದಿರೋ ತುಂಬ ಖುಷಿ ಆಯಿತು. ಬಾಸ್ಕಿ ಸರು, ಶರಣಯ್ಯ ಸರ್, ಹಾಗೆ ನಮ್ಮ ಜಿ ಬಿಸ್ನೆಸ್ ಹೆಡ್ ಅಂತ ದೀಪಕ್ ಸರು, ರಾಘವ್ ಸರ್ ಬರಬೇಕಿತ್ತು, ಕೊಚ್ಚಿನಲ್ಲಿರೋದ್ರಿಂದ ಅವ್ರು ವಿಶೇಷನ ಕಳಿಸಿದ್ದಾರೆ. ಅದು ಬಿಟ್ಟು ನಮ್ಮೆಲ್ಲ ಮೆಂಟರ್ಸ್ ಬಂದಿದ್ದರು, ಹೇಮಂತ್ ಸರ್ ಇರ್ಬೋದು, ಲಕ್ಷ್ಮಿ ಮೇಡಮ್, ಪ್ರಥಮ್ ಬಂದಿದ್ದರು, ನಂದಿತಾ ಮ್ಯಾಮ್ ಬಂದಿದ್ದರು, ಆಮೇಲೆ ಮನೋಹರ್ ಸರ್ ಬಂದಿದ್ದರು, ಪೂರ್ಣಚಂದ್ರ ತೇಜಸ್ವಿ ಸರ್ ಬಂದಿದ್ದರು. ನಮ್ಮೆಲ್ಲ ಜೂರೀಸು, ಹಾಗೆ ಅರುಣ್ ಸರು, ನಮ್ಮೆಲ್ಲ ಕಂಟೆಸ್ಟೆಂಟ್ಸು, ಸಿಂಗರ್ಸು ಎಲ್ಲ ಆಲ್ಮೋಸ್ಟ್ 3 ಸೀಸನಿಂದ ಆಲ್ಮೋಸ್ಟ್ ನಾನು 13 ಸೀಸನಿಂದ ವರ್ಕ್ ಮಾಡ್ತಾಯಿದ್ದೀನಿ ಸರಿಗಮಪದಲ್ಲಿ. ಸೊ ಅವರೆಲ್ಲರೂ ನಾವೆಲ್ಲರೂ ಒಂದು ಮಾತು ಫೋನಲ್ಲಿ ಕರೆಯೋದಕ್ಕೆ ನಮ್ಮೆಲ್ರಿಗೂ ಪ್ರೀತಿಯಿಂದ ಬಂದು ಇವತ್ತು ನಮ್ಮೆಲ್ರಿಗೂ ವಿಶ್ ಮಾಡಿ ಹೋಗಿದ್ದಾರೆ. ಸೊ ಎಲ್ರಿಗೂ ನಮ್ಮ ಕಡೆಯಿಂದ ಥ್ಯಾಂಕ್ ಯು. ತುಂಬ ಭಯ ಇತ್ತು, ಹೋಪ್ಫುಲಿ ಅದು ಯಾವುದೂ ಬಂದಿಲ್ಲ. ಸೊ ವೆರಿ 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 ಹ್ಯಾಪಿ. ಸೊ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಆಗಿದೆ. ಥ್ಯಾಂಕ್ ಯು ಫಾರ್ ಆಲ್ ದಿ ಸೋಷಿಯಲ್ ಮೀಡಿಯಾ. ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ ಯು. ಪೃಥ್ವಿ, ಲಾಸ್ಟ್ ಕ್ವಶನಿಗೆ ಎಷ್ಟು ವರ್ಷದ ಪ್ರೀತಿ ಇವತ್ತು ನೀವು ಮದುವೆ ಅನ್ನೋ ಬಂಧದಲ್ಲಿ ಸಿಲುಕಿರೋದು? ಖುಷಿಯಾಗಿದ್ದೀರಾ ಅಂತ ಕಾಣಿಸುತ್ತೆ, ಏನು ಹೇಳ್ತೀರಿ ಈ ಕ್ಷಣ? ಮ್ಯಾಮ್, ಅದು ಆ್ಯಕ್ಚುಲಿ ನಾವು 6-7 ಇಯರ್ಸ್ನ ಪರಿಚಯ ಇದ್ದೀವಿ 2018ಇಂದ. ಬಟ್ ಪ್ರೀತಿ ಅಂತ ನಮಗೆ ಗೊತ್ತಿರಲಿಲ್ಲ, ಅಂದರೆ ಲೈಕ್ ನಾವು ಹೆಂಗೆ ಕ್ಲೋಸ್ ಆದ್ವಿ ಅಂತ. ಬಟ್ ಒಂದು 2 ಇಯರ್ಸ್ನ ನಾವು ಸೀರಿಯಸ್ ಆಗಿ ಮದುವೆ ಆಗಬೇಕು ಅಂತ ಇಟ್ಕೊಂಡು ಫೈನಲಿ ಮದುವೆ ಆದ್ವಿ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸಿಂದ. ಸೊ ಎಲ್ಲನೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎಲ್ಲ ಪಾಸಿಟಿವ್ ಆಗಿದೆ. ಇಲ್ಲ, ಆ್ಯಕ್ಚುಲಿ ಪೃಥ್ವಿ ತುಂಬ ಕಡಿಮೆ ಮಾತಾಡ್ತಾರೆ, ನೀವು ಜಾಸ್ತಿ ಮಾತಾಡ್ತಾ ಇದ್ದೀರಾ. ಯಾವ ಕ್ವಾಲಿಟಿ ಇಷ್ಟ ಆಯಿತು ಪೃಥ್ವಿಯಲ್ಲಿ? ಅವಳಲ್ಲಿ ಫಸ್ಟ್ ನಾನು ನೋಡಿದ್ದಂದರೆ ಅವಳ ಟ್ಯಾಲೆಂಟೇ. ಸೊ ಅವಳು ಸೀಸನ್ 15ಇಂದ ನಾನು ನೋಡಿದ್ದೀನಿ. ಅದಾದಮೇಲೆ ಚಾಂಪಿಯನ್ಶಿಪ್ ಎಲ್ಲ ಆದಾಗ ನಾವು ಸ್ವಲ್ಪ ಕ್ಲೋಸ್ ಆದ್ವಿ. ಆ್ಯಂಡ್ ಶಿ ಇಸ್ ವೆರಿ ಡೆಡಿಕೇಟಿವ್, ಟ್ಯಾಲೆಂಟೆಡು. ಆಮೇಲೆ ಅವಳಿಗೆ ಮ್ಯೂಸಿಕ್ ಅಂದರೆ ಪ್ರಾಣ. ಸೊ ಅದಕ್ಕೆ ನನ್ನ ಸಪೋರ್ಟು ಕೊನೆಯವರೆಗೂ ಇದೇ ರೀತಿ ಇರುತ್ತೆ. ಸೊ ಅವಳದಾದಮೇಲೆ ಇಂಡಸ್ಟ್ರಿಲಿ ಎಲ್ಲರೂ ಗೊತ್ತಿರೋಂಗೆ ಅರ್ಜುನ್ ಸರ್ ಜೊತೆ ಮತ್ತು ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಜೊತೆ, ಹಂಸಲೇಖ ಸರ್ ಜೊತೆ ನಿರಂತರವಾಗಿ ವರ್ಕ್ ಮಾಡ್ಕೊಂಡು ಬರ್ತಿದ್ದಾಳೆ. ಇನ್ನು ಮುಂದೇನೂ ಸಾಕಷ್ಟು ಪ್ರಾಜೆಕ್ಟ್ಸ್ಗಳಿದೆ. ಸೊ ಅದೆಲ್ಲನೂ ಅವಳಲ್ಲಿರೋ ಒಳ್ಳೆಯ ಗುಣನೇ ಅದು. ಸೊ ಅವಳ ಎಲ್ಲರೂ ಚೆನ್ನಾಗಿ ನೋಡ್ಕೋತೀನಿ ನಾನು. ಸೊ ತುಂಬ ಜನ ಹೇಳಿದ್ರು, ಸೊ ಚೆನ್ನಾಗಿ ನೋಡಿಕೊಂಡು ನಾವು ತುಂಬ ಚೆನ್ನಾಗಿರ್ತೀವಿ. ಸೊ ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಸದಾ ಹೀಗೆ ಇರಲಿ. ಸೊ ಅದಕ್ಕೆ ಥ್ಯಾಂಕ್ ಯು. ಪೃಥ್ವಿ ಮ್ಯಾಮ್, ಅಭಿ ಸರ್ ಕ್ವಾಲಿಟಿ ಲಾಸ್ಟ್ ಕ್ವಶನ್. ಅಭಿ ಸರ್ ಅಂದರೆ ಅವರು ಎಲ್ಲರನ್ನೂ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ತಾರೆ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೂ. ಆ್ಯಂಡ್ ಈಸ್ ವೆರಿ ಕೇರಿಂಗ್ ಅಷ್ಟೇ. ಆ್ಯಂಡ್ ಇಲ್ಲಿ ಬಂದಿರೋರು ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಮೇಲೆ ಎಷ್ಟು ಒಂದು ಪ್ರೀತಿ ಇಟ್ಕೊಂಡು ಬಂದಿದ್ರು. ಅವರ ಕೊಲೀಗ್ಸ್ ಆಗಿರಲಿ, ಎಲ್ಲರೂ ನಮ್ಮದು ಮ್ಯೂಚುವಲ್ ಫ್ರೆಂಡ್ಸ್ ಎಲ್ಲರೂ ಇವತ್ತು ಬಂದಿದ್ದಂದರೆ ಹೆಚ್ಚಿನವರು ನಮ್ಮಿಬ್ರಿಗೂ ಗೊತ್ತಿರೋರು, ಎಲ್ರಿಗೂ ಬಂದವರು ನಮ್ಮಿಬ್ರಿಗೂ ತುಂಬ ಪರಿಚಯ. ನನಗೆ ಶೋ ಮೂಲಕ ಪರಿಚಯ, ಅವ್ರಿಗೆ ಇಂಡಸ್ಟ್ರಿ ಮೂಲಕ ಪರಿಚಯ. ಸೊ ಅವರೆಲ್ರಿಗೂ ತುಂಬ ಥ್ಯಾಂಕ್ಸ್. ಇನ್ನೊಂದೇನೆಂದರೆ ನಾಳೆ ಪೃಥ್ವಿ ಬರ್ಡೇ. ಸೊ May 17th ಅವಳ ಬರ್ಡೇ. ಸೊ ಇಟ್ಸ್ 25th ಬರ್ಡೇ ಅವಳದು. ಸೊ ಎಲ್ಲರೂ ಪರವಾಗಿ ನೀವು ವಿಶ್ ಮಾಡಿ. ನಮ್ಮಿಬ್ಬರ ಆಶೀರ್ವಾದ ನಿಮ್ಮೆಲ್ಲರೂ ಯಾವಾಗಲೂ ನಿಮ್ಮ ಆಶೀರ್ವಾದ ನಮ್ಮಿಬ್ಬರ ಮೇಲೆ ಯಾವಾಗಲೂ ಇರಲಿ. ಥ್ಯಾಂಕ್ ಯು.